ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮೆಲ್ಲರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಇಡೋವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು 4th ಸೆಮ್ಮಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಒಂದು ಚಾಪ್ಟರ್ ಇದೆ. ಆ್ಯಕ್ಚುಲಿ ಅದು 4 ಅವರ್ಸ್ ಚಾಪ್ಟ್ರು. ಸೊ ನಿಮಗೆ 8 ಮಾರ್ಕ್ಸ್ ಆ ಚಾಪ್ಟ್ರಲ್ಲಿ ಬರ್ತಾ ಹೋಗುತ್ತೆ. ಅದರಲ್ಲಿ ಒಂದು ಟಾಪಿಕ್ಕು ಆಕ್ಷನ್ ಆಫ್ ಹೀಟ್ ಆನ್ ಡೈಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ, ಅದನ್ನು ನಾನು ಇವತ್ತು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಯಾವ್ಯಾವ ಡೈಕಾರ್ಬಾಕ್ಸಿಲಿಕ್ ಆಸಿಡ್ನ ತೊಗೊಳ್ತಾ ಇದ್ದೀನಿ ಅಂದರೆ ಆಕ್ಸಾಲಿಕ್ ಆಸಿಡ್, ಮೆಲೋನಿಕ್ ಆಸಿಡ್, ಸಕ್ಸಿನಿಕ್ ಆಸಿಡ್, ಗ್ಲುಟಾರಿಕ್ ಆಸಿಡ್, ಅಡಿಪಿಕ್ ಆಸಿಡ್. ಸೊ ಈ 5 ಆಸಿಡ್ ನಿಮಗೆ ಸಿಲೆಬಸ್ಸಲ್ಲಿದೆ. ಸೊ ಹಾಗಾಗಿ ಆ ಆಸಿಡ್ನ ತೊಗೊಂಡು ಡೈಕಾರ್ಬಾಕ್ಸಿಲಿಕ್ ಆಸಿಡ್ನ ತೊಗೊಂಡು ಅದು ಹೇಗೆ ಹೀಟ್ ಮಾಡಿದಾಗ ಏನಾಗುತ್ತೆ ಅಂತ ನಾನು ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮಗೆ ಗೊತ್ತು ಡೈಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂತ ಯಾವ ಕಾಂಪೌಂಡ್ಸ್ನ ಕರಿತೀವಿ ಅಂದರೆ ದ ಕಾಂಪೌಂಡ್ಸ್ ವಿಚ್ ಗೋಯಿಂಗ್ ಟು ಹ್ಯಾವ್ 2 ಕಾರ್ಬಾಕ್ಸಿಲಿಕ್ ಗ್ರೂಪ್ ಇರುತ್ತಲ್ಲ ಅಂಥ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಡೈಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂತ ಕರಿತೀವಿ. ಸೊ ದೇ ಹ್ಯಾವ್ ದಿ ಜನರಲ್ ಫಾರ್ಮುಲಾ COOH CHN ಟೈಮ್ಸ್ COOH. ನಿಮ್ಗೆ ಗೊತ್ತು ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡು ನಾನು ಯಾವ ಬೇಸಿಸ್ ಮೇಲೆ ಹೇಳ್ತೀನಿ ಅಂತಂದರೆ ಅದ್ರ ಪ್ರಾಪರ್ಟಿ ಇರ್ಬೋದು, ಅದ್ರ ನೇಚರ್ ಇರ್ಬೋದು, ಯಾವುದು ಡಿಸೈಡ್ ಮಾಡುತ್ತೆ ಅಂದರೆ ಫಂಕ್ಷನಲ್ ಗ್ರೂಪ್ ಯಾವುದಿರುತ್ತಲ್ಲ ಅದು ಡಿಸೈಡ್ ಮಾಡುತ್ತೆ. ಸೊ ಫಂಕ್ಷನಲ್ ಗ್ರೂಪ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಇಲ್ಲಿ ನಂದು ಫಂಕ್ಷನಲ್ ಗ್ರೂಪ್ ಯಾವುದು ಅಂದರೆ ಕಾರ್ಬಾಕ್ಸಿಲಿಕ್ ಆಸಿಡ್. ನನ್ನ ಫಂಕ್ಷನಲ್ ಗ್ರೂಪ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂದರೆ COOH ಗ್ರೂಪ್ ಇರೋವಂಥದ್ದು. ಅಲ್ಲೇ ಅವ್ರು ಹೆಸರಲ್ಲೇ ಹೇಳ್ತಾರೆ ಡೈ ಕಾರ್ಬಾಕ್ಸಿಲಿಕ್ ಆಸಿಡ್. ಡೈ ಅಂದರೆ 2. ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ನಿಮ್ಮ ಕಾಂಪೌಂಡಲ್ಲಿ 2 ಇದ್ದಾಗ ಅವಾಗ ಅಂಥ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಡೈ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂತ ಕರಿತೀವಿ. ಯೂಶಲಿ ನಿಮಗೆ ಗೊತ್ತು ಕಾರ್ಬಾಕ್ಸಿಲಿಕ್ ಆಸಿಡ್ಸು ಯಾವಾಗ ಟರ್ಮಿನಲ್ ಸೈಡ್ಗೆ ಬರುತ್ತೆ, ಮಧ್ಯದಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ನಾನು ಬರೆಯೋಕ್ಕಾಗಲ್ಲ. ಸೊ ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನ ಬರೆದಾಗ ಆ ನಂದು ಕಾರ್ಬಾಕ್ಸಿಲಿಕ್ ಗ್ರೂಪ್ ಯಾವಾಗ ಟರ್ಮಿನಲ್ ಎಂಡ್ಗೆ ಇರುತ್ತೆ. ಹಾಗಾಗಿ ಇಲ್ಲೂ ಏನಾಗುತ್ತೆ ಅಂದರೆ ಆ ಕಡೆ ಈ ಕಡೆ COOH ಗ್ರೂಪ್ ಇದೆ. COOH ಗ್ರೂಪ್ ಆದ್ರೂ ಇದು ಡೈಕಾರ್ಬಾಕ್ಸಿಲಿಕ್ ಆಸಿಡ್ ಆದ್ರೂ 2 COOH ಗ್ರೂಪ್ ಮಧ್ಯದಲ್ಲಿ ನನಗೆ CHಗಳು ಬರ್ತಾ ಹೋಗುತ್ತೆ. ಆ H ಎಷ್ಟು ಬೇಕಾದ್ರೂ ಇರ್ಬೋದು. ಇಲ್ಲಿ CH⁴ ಅಂತ ಹಾಕ್ಕೊಂಡಿದ್ದೀರಾ. ಆ N ಏನಿದೆಯಲ್ಲ 0 ಇರ್ಬೋದು, 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, ಹಾಗೆ ನಂಬರ್ಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಡೈಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಕರಿತೀವಿ. ದ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ಗೋಯಿಂಗ್ ಟು ಕಂಟೈನ್ 2 COOH ಗ್ರೂಪ್ ಇರುತ್ತಲ್ಲ ಅಂಥ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಡೈಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಕರಿತೀವಿ. ಆ 2 ಕಾರ್ಬಾಕ್ಸಿಲಿಕ್ ಆಸಿಡ್ ಯಾವಾಗ ಟರ್ಮಿನಲ್ ಎಂಡಲ್ಲೇ ಇರುತ್ತೆ. ಸೊ ದೇ ಗೋಯಿಂಗ್ ಟು ಫಾಲೋ ದಿ ಹೋಮೋಲೋಗಸ್ ಸೀರೀಸ್ ಬೀಳ್ತವೆ. ದಟ್ಸ್ ವೈ ದೇ ಹ್ಯಾವ್ ದಿ ಜನರಲ್ ಫಾರ್ಮುಲಾ COOH CHN ಟೈಮ್ಸ್ COOH ಇರುತ್ತೆ. ಅಲ್ಲಿ N ಏನಿದೆಯಲ್ಲ ಅದು 0 1 2 3 ಏನು ಬೇಕಾದ್ರೂ ಆಗ್ತಾ ಹೋಗ್ಬೋದು. ಸೊ ನಾನು ಫಸ್ಟು ಒಂದು 5-6 ಕಾಂಪೌಂಡ್ಸ್ ಏನಿದೆಯಲ್ಲ ಅದನ್ನು ನಾವು ಮಾಡ್ಕೊಳ್ಳೋಕ್ಕೆ ನೋಡೋಣ ಅಂತ ಅಂದ್ಕೊಳ್ಳೋಣ. ಸೊ ಈಗ N 0 ಇತ್ತು ಅಂತ ಇಟ್ಕೊಳ್ಳೋಣ. ಅದಕ್ಕೆ ನಾವೇನಂತ ಕರಿತೀವಿ, ಆಕ್ಸಾಲಿಕ್ ಆ್ಯಸಿಡ್ ಅಂತ ಕರಿತೀವಿ. ಆವಾಗ CH ಇರೋದೇ ಇಲ್ಲ, COOH ಮಾತ್ರ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಆಕ್ಸಾಲಿಕ್ ಆ್ಯಸಿಡ್. ದಟ್ಸ್ ಅ ಕಾಮನ್ ನೇಮ್. IUPAC ನೇಮ್ ಹೇಳ್ತೀನಿ ಅಂತಂದರೆ, ಸೊ IUPAC ನೇಮ್ ಹೇಳ್ಬೇಕಾದ್ರೆ ನಾವೇನಂತ ಹೇಳ್ತೀವಿ ಅಂತಂದರೆ ಡೈಓಯಿಕ್ ಆಸಿಡ್ ಇಸ್ ಅ ಸಫೆಕ್ಸ್ ಐ ಆಮ್ ಗೋಯಿಂಗ್ ಟು ಯೂಸ್. ಇಟ್ಸ್ ಎ ಫಂಕ್ಷನಲ್ ಗ್ರೂಪ್. COOH ಗ್ರೂಪ್ ಏನಿದೆಯಲ್ಲ ಅದು ಫಂಕ್ಷನಲ್ ಗ್ರೂಪ್. ಫಂಕ್ಷನಲ್ ಗ್ರೂಪ್ ಅಂದರೆ ಯಾವಾಗ ನಾನು ಏನು ಮಾಡಬೇಕು, ಅದನ್ನು ರೂಟ್ ವರ್ಡ್ಗೆ ಅದನ್ನು ಸೇರಿಸ್ತೀನಿ ನಾನು. ಸೊ ರೂಟ್ ವರ್ಡ್ ಏನಿರುತ್ತಲ್ಲ ಅದನ್ನು ನಾನು ಏನು ಮಾಡಬೇಕಾಗುತ್ತೆ, ಆ್ಯಡ್ ಮಾಡಬೇಕಾದ್ರೆ ಯಾವ ಸಫೆಕ್ಸ್ನ ಆ್ಯಡ್ ಮಾಡಬೇಕು, ಕಾರ್ಬಾಕ್ಸಿಲಿಕ್ ಆಸಿಡ್ ಆದರೆ ಓಯಿಕ್ ಆಸಿಡ್ ಅಂತ ನಾನು ಆ್ಯಡ್ ಮಾಡ್ತೀನಿ. ಸೊ ಅಲ್ಲಿ ಎಷ್ಟು ಕಾರ್ಬಾಕ್ಸಿಲಿಕ್ ಆಸಿಡ್ ಇದೆ, 2 ಇದೆ. ಸೇಮ್ ಗ್ರೂಪ್ ಇಸ್ ರಿಪೀಟೆಡ್ ಟ್ವೈಸ್ ಆಯಿತು ಅಂದರೆ ನಾನು ಪ್ರಿಫೆಕ್ಸ್ನ ಯೂಸ್ ಮಾಡಬೇಕು, ಡೈ ಅಂತ. ಸೊ ಹಾಗಾಗಿ ಇದಕ್ಕೆ ನಾನೇನಂತ ಕರಿತೀನಿ, ಈಥೇನ್ ಡೈಓಯಿಕ್ ಆಸಿಡ್. ನೋಡ್ಕೋಬೇಕು ಹೇಗೆ ನೇಮ್ ಮಾಡ್ತೀವಿ ಅಂತ. ಓಯಿಕ್ ಆಸಿಡ್ ಅನ್ನೋದು ನಂದು ರೂಟ್ ವರ್ಡ್ ಏನಿದೆ IUPAC ನೇಮ್ ನಾಮಕ್ಲೇಚರ್ ಮಾಡ್ಬೇಕಾದ್ರೆ 3 ರೂಲ್ಸ್ನ ನೀವು ನೆನ್ಪಿಟ್ಕೋಬೇಕು. ಮಧ್ಯದಲ್ಲಿ ಬರೋವಂಥದ್ದು ರೂಟ್ ವರ್ಡ್ ಮೇಲೆ ಆದಮೇಲೆ ಬರೋವಂಥದ್ದು ಸಫೆಕ್ಸು, ಅದಕ್ಕಿಂತ ಮುಂಚೆ ಬರೋವಂಥದ್ದು ಪ್ರಿಫೆಕ್ಸ್. ಸಫೆಕ್ಸು ಯಾವಾಗಲೂ ಫಂಕ್ಷನಲ್ ಗ್ರೂಪ್ನ ಐಡೆಂಟಿಫೈ ಮಾಡುತ್ತೆ. ಫಂಕ್ಷನಲ್ ಗ್ರೂಪ್ ಇಲ್ಲಿ ನಮ್ಮದು ಕಾರ್ಬಾಕ್ಸಿಲಿಕ್ ಆಸಿಡ್ ಅದಕ್ಕೋಸ್ಕರ ಅದನ್ನು ಹೆಂಗೆ ಎಂಡ್ ಮಾಡ್ತೀವಿ ಅಂತಂದರೆ ಓಯಿಕ್ ಆಸಿಡಿಂದ ಎಂಡ್ ಮಾಡ್ತೀವಿ. ಸೊ ಇಲ್ಲಿ ನನಗೆ ಎಷ್ಟು ಕಾರ್ಬನ್ ಆಟಮ್ ಇದೆ, 2 ಕಾರ್ಬನ್ ಆಟಮ್ ಇದೆ. 2 ಕಾರ್ಬನ್ ಆಟಮ್ ಇದ್ದರೆ ರೂಟ್ ವರ್ಡ್ ಏನಾಗುತ್ತೆ, ಎಥೇನ್ ಆಗುತ್ತೆ. ಸೊ ಎಷ್ಟು COOH ಗ್ರೂಪ್ ಎಷ್ಟು ಸಲ ರಿಪೀಟ್ ಆಗಿದೆ, 2 ಸಲ ರಿಪೀಟ್ ಆಗಿದೆ. ಅದಕ್ಕೋಸ್ಕರ ಇದನ್ನು ನಾನು ಈಥೇನ್ ಡೈಓಯಿಕ್ ಆಸಿಡ್ ಅಂತ ಕರಿತೀನಿ. ಅದೇ ರೀತಿ ನೆಕ್ಸ್ಟ್ ತೊಗೊಳ್ಳೋಣ. COOH ಟ್ವೈಸ್ ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲಿ N = 1 ಆಗಿದೆ ಅಂತ ಇಟ್ಕೊಳ್ಳೋಣ. ಅಂಥ ಕಾಂಪೌಂಡ್ಗೆ ನಾವೇನಂತ ಕರಿತೀವಿ, ಮೆಲೋನಿಕ್ ಆಸಿಡ್ ಅಂತ ಕರಿತೀವಿ. ಏಕೆಂದ್ರೆ ಸೇಮ್ ಟೈಪಲ್ಲಿ ನಾಮಕ್ಲೇಚರ್ ಮಾಡ್ತೀವಿ, ಪ್ರೋಪೇನ್ ಡೈಓಯಿಕ್ ಆಸಿಡ್ ಅಂತ ತಗೊಳ್ತೀವಿ. ಅದೇ ರೀತಿ ನಾವೀಗ N = 2 ಅಂತ ತೊಗೊಳ್ಳೋಣ. ಅವಾಗ ಒಟ್ಟು ಕಾರ್ಬನ್ ಆಟಮ್ ಎಷ್ಟಾಗುತ್ತೆ, 4 ಕಾರ್ಬನ್ ಆಟಮ್ ಆಗುತ್ತೆ. ಇಲ್ಲಿ ಇನ್ನೊಂದು ನೆನ್ಪಿಟ್ಕೋಬೇಕು ನೀವು, IUPAC ನೇಮ್ ಮಾಡ್ಬೇಕಾದ್ರೆ ಈ ಒಂದು ಇಟ್ಸ್ ಫಂಕ್ಷನಲ್ ಗ್ರೂಪ್. ಕೆಲವೊಂದು ಸಲ ಏನು ಮಾಡ್ತೀವಿ ನಾವು, ಫಂಕ್ಷನಲ್ ಗ್ರೂಪ್ ಆದರೆ ಕನ್ಸಿಡರ್ ಮಾಡಲ್ಲ. ಬಟ್ ಹಿಯರ್ ಈ ಒಂದು ಇಟ್ಸ್ ಫಂಕ್ಷನಲ್ ಗ್ರೂಪ್, ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ carbon present in the functional group in the principal chain in order to name the root word.
ರೂಟ್ ವರ್ಡ್ ಮಾಡ್ಬೇಕಾದ್ರೆ ಆಲ್ಡಿಹೈಡ್ಸು ಕೀಟೋನ್ಸ್ ಬಂದಾಗ ಆಲ್ಡಿಹೈಡ್ಸು ಕಾರ್ಬನಿಲ್ ಕಾಂಪೌಂಡ್ಸು ಬಂದಾಗ ನಾವೇನು ಮಾಡಬೇಕಾಗುತ್ತೆ, ಆಲ್ಡಿಹೈಡ್ಸು ಮತ್ತು ಆ್ಯಸಿಡ್ಸು ಯಾವಾಗ ಅವೆರಡಷ್ಟೇ ಟರ್ಮಿನಲ್ ಬರ್ತವೆ, ಅವು ಬಂದಾಗ ನಾವೇನು ಮಾಡಬೇಕು, ಆ ಕಾರ್ಬನ್ ಆಟಮ್ ಇವೊಂದು ಇಟ್ಸ್ ಎ ಪಾರ್ಟ್ ಆಫ್ ದಿ ಫಂಕ್ಷನ್ ಗ್ರೂಪ್, ಆ ಕಾರ್ಬನ್ ಆಟಮ್ನು ನನ್ನ ಪ್ರಿನ್ಸಿಪಲ್ ಚೈನಲ್ಲಿ ಇದೆ ಅಂತಲೇ ಕನ್ಸಿಡರ್ ಮಾಡ್ಕೋಬೇಕು. ಹಾಗಾಗಿ ಇಲ್ಲಿ ಎಷ್ಟು ಕಾರ್ಬನ್ ಆಟಮ್ ಇದೆ, 4 ಕಾರ್ಬನ್ ಆಟಮ್ ಇದೆ. ಹಾಗಾಗಿ ಇದನ್ನ ಏನಂತ ಕರಿತೀನಿ ನಾನು, ಬ್ಯೂಟೇನ್ 1,4-ಡಯೋಯಿಕ್ ಆ್ಯಸಿಡ್ ಅಂತ ಕರಿತೀನಿ. ಅದೇ ಥರ N=3 ತೊಗೊಂಡೆ ಅಂತ ಇಟ್ಕೊಳ್ಳೋಣ. ಒಟ್ಟು ಕಾರ್ಬನ್ ಆಟಮ್ ಎಷ್ಟಾಯಿತು, 5 ಆಯಿತು. ಅದಕ್ಕೆ ಕಾಮನ್ ನೇಮ್ ಏನಂತ ಹೇಳ್ತೀವಿ, ಗ್ಲುಟಾರಿಕ್ ಆ್ಯಸಿಡ್ ಅಂತ ಕರೀತಾರೆ, ಪೆಂಟೇನ್ 1,5-ಡಯೋಯಿಕ್ ಆ್ಯಸಿಡ್. ಈ ಒಂದು ಇದಕ್ಕೆ ಐಪ್ಯಾಕ್ ನೇಮ್ ಇದ್ರು ಕಾಮನ್ ನೇಮ್ಸನ್ನೇ ತುಂಬ ಸಲ ಕೇಳ್ತಾ ಹೋಗ್ತಾರೆ ಅವರು. ನೆಕ್ಸ್ಟ್ ಅಡಿಪಿಕ್ ಆ್ಯಸಿಡ್ ಅಂತ ಹೇಳ್ತಾರೆ, ಬೇರೆ N=4 ಅಂತ ಹೇಳ್ತೀವಿ. ಒಟ್ಟು 6 ಕಾರ್ಬನ್ ಆಟಮ್ ಇದೆ, ಹೆಕ್ಸೇನ್ 1,6-ಡಯೋಯಿಕ್ ಆ್ಯಸಿಡ್. ಅದೇ ಥರ ನಾವೇನು ಮಾಡ್ತೀನಿ, N=5 ತೊಗೊಂಡ್ರೆ ಒಟ್ಟು 7 ಕಾರ್ಬನ್ ಆಟಮ್ ಇರುತ್ತೆ. ಅದಕ್ಕೆ ಇದನ್ನು ಹೆಪ್ಟೇನ್ 1,4-ಡಯೋಯಿಕ್ ಆ್ಯಸಿಡ್ ಅಂತಾರೆ, ಪುಲಮಿಕ್ ಆ್ಯಸಿಡ್ ಅಂತ ಕರೀತಾರೆ. ಆದರೆ ಆ್ಯಕ್ಚುಲಿ ಇದು ನಿಮಗೆ ಸಿಲೆಬಸ್ಗಿಲ್ಲ, ನಿಮ್ಮ ಸಿಲೆಬಸ್ಗೆ ಆಕ್ಸಾಲಿಕ್ ಆ್ಯಸಿಡಿಂದ ಅಡಿಪಿಕ್ ಆ್ಯಸಿಡ್ ತನಕ ಮಾತ್ರನೇ ನಿಮ್ಮ ಸಿಲೆಬಸ್ಗಿರೋ ಅಂಥದ್ದು. ಬಟ್ ಎಕ್ಸಾಕ್ಟ್ಲಿ ಸೇಮ್ ವೇ ಇಟ್ ಗೋಯಿಂಗ್ ಟು ಬಿಹೇವ್ ವಿತ್ ರೆಸ್ಪೆಕ್ಟ್ ಟು ಹೀಟ್, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಈಗ ಇಷ್ಟೆಲ್ಲ ಹೇಳಿದೆ ನಾನು, ಆಕ್ಸಾಲಿಕ್ ಆ್ಯಸಿಡ್ ಹೇಳಿದೆ, ಮೆಲೋನಿಕ್ ಆ್ಯಸಿಡ್ ಹೇಳಿದೆ, ಸಕ್ಸೋನಿಕ್ ಆ್ಯಸಿಡ್ ಹೇಳಿದೆ, ಗ್ಲುಟಾರಿಕ್ ಆ್ಯಸಿಡ್ ಹೇಳಿದೆ, ಅಡಿಪಿಕ್ ಆ್ಯಸಿಡ್ ಹೇಳಿದೆ, ಪ್ರೊಮೋನಿಕ್ ಆ್ಯಸಿಡ್ ಅಂತ ಹೇಳಿದೆ. ಸೊ ಇದನ್ನ ಹೆಂಗೆ ನೆನ್ಪಿಟ್ಕೊಳ್ಳೋದು, ಈಗ ಯಾವುದೋ ಮಧ್ಯದಲ್ಲಿ ಯಾವುದೋ ಒಂದು ಕೇಳ್ಬಿಡ್ತಾರೆ, ವಾಟ್ಸ್ ದ ಎಫೆಕ್ಟ್ ಆಫ್ ಹೀಟ್ ಆನ್ ಅಡಿಪಿಕ್ ಆ್ಯಸಿಡ್ ಅಂತ ಹೇಳಿದ್ರು. ಸೊ ಅಡಿಪಿಕ್ ಆ್ಯಸಿಡ್ ಸ್ಟ್ರಕ್ಚರ್ ಹೆಂಗೆ ನೆನ್ಪಿಟ್ಕೊಳ್ಳೋಕ್ಕಾಗುತ್ತೆ, ಅದಕ್ಕೆ ಒಂದು ನಿಮೋನಿಕ್ಸ್ ಅಂತ ಇರುತ್ತೆ. ಅಂದರೆ ಈಸಿಯಾಗಿ ಒಂದು ಅಡ್ಡದಾರಿನಲ್ಲಿ ನೆನ್ಪಿಟ್ಕೊಳ್ಳೋ ಅಂಥದ್ದು ಇದಿರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ನಿಮೋನಿಕ್ಸ್ ಅಂತ ಕರಿತೀವಿ. ಸೊ ನಾವು ಸ್ಟೂಡೆಂಟ್ ಆಗಿದ್ದಾಗ ನಮಗೆ ನಮ್ಮ ಟೀಚರ್ಸು ಡೈಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ನೆನ್ಪಿಟ್ಕೊಳ್ಳೋಕ್ಕೆ ಹೇಗೆ ಹೇಳ್ಕೊಟ್ಟಿದ್ರು ಅಂದರೆ, ಓಮ್ಸ್ ಗ್ಯಾಪ್ ಅಂತ ಹೇಳಿದರು. OMSGAP, ಓಮ್ಸ್ ಗ್ಯಾಪ್ ಅಂದರೆ ಹಂಗೆ ನೆನ್ಪಿಟ್ಕೊಳ್ಳೋದು ಈಸಿ ನನಗೆ. ಓಮ್ಸ್ ಅಂದರೆ ಏನು, ಓಮ್ಸ್ ಗ್ಯಾಪ್ ಅಂದರೆ O ಅಂದರೆ ಆಕ್ಸಾಲಿಕ್ ಆ್ಯಸಿಡ್, M ಅಂದರೆ ಮೆಲೋನಿಕ್ ಆ್ಯಸಿಡ್, S ಅಂದರೆ ಸಕ್ಸೀನಿಕ್ ಆ್ಯಸಿಡ್, G ಅಂದರೆ ಗ್ಲುಟಾರಿಕ್ ಆ್ಯಸಿಡ್, A ಅಂದರೆ ಅಡಿಪಿಕ್ ಆ್ಯಸಿಡ್, P ಅಂತಂದರೆ ಪಲ್ಮಿಕ್ ಆ್ಯಸಿಡ್. ಸೊ ಈ ರೀತಿಯಾಗಿ ನಮ್ಮ ಟೀಚರ್ಸ್ ಹೇಳ್ಕೊಟ್ಟಿದ್ರು. ಅದು ನಾನು ರೀಸೆಂಟಾಗಿ ಯಾವುದೋ ಒಂದು ಟೆಕ್ಸ್ಟ್ ಬುಕ್ ಓದ್ತಾ ಇದ್ದೆ, ರೀಸೆಂಟ್ ಟೆಕ್ಸ್ಟ್ ಬುಕ್ಕು. ಅದನ್ನು ಅವ್ರು ನಿಮೋನಿಕ್ಸ್ ಈಗ ಟು ರಿಮೆಂಬರ್ ಡೈಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಏನು ಕೊಟ್ಟಿದ್ರು ಅಂದರೆ, ಓಮಾ ಸಚ್ ಎ ಗುಡ್ ಆ್ಯಪಲ್ ಪೈ ಅಂತ ಕೊಟ್ಟಿದ್ರು. ಸೊ ಯಾವ್ದು ಬೇಕಾದ್ರೂ ನೀವು ಇದಾರು ನೆನ್ಪಿಟ್ಕೋಬೋದು, ಅದಾರು ನೆನ್ಪಿಟ್ಕೋಬೋದು. ಓಮಾ ಸಚ್ ಎ ಗುಡ್ ಆ್ಯಪಲ್ ಪೈ. O ಅಂದರೆ ಆಕ್ಸಾಲಿಕ್ ಆ್ಯಸಿಡ್, M ಅಂದರೆ ಮೆಲೋನಿಕ್ ಆ್ಯಸಿಡ್, S ಅಂದರೆ ಸಕ್ಸೋನಿಕ್ ಆ್ಯಸಿಡ್, G ಅಂದರೆ ಗ್ಲುಟಾರಿಕ್ ಆ್ಯಸಿಡ್, A ಅಂದರೆ ಅಡಿಪಿಕ್ ಆ್ಯಸಿಡ್, P ಅಂದರೆ ಪಿಮೆಟಿಕ್ ಆ್ಯಸಿಡ್, ಸೊ ಪ್ಯೂಮಿಲಿಕ್ ಆ್ಯಸಿಡ್. ಸೊ ಈ ಥರ ನೀವು ನೆನ್ಪಿಟ್ಕೊಂಡ್ರೆ, ಈ ಟ್ರಿಕ್ ಇಟ್ಕೊಂಡ್ರೆ ನೀವು ಓಮ್ಸ್ ಗ್ಯಾಪ್ ಅಂತ ಇಟ್ಕೊಂಡ್ರೆ, ಈಗ ಜನರಲ್ ಫಾರ್ಮುಲಾ ನಮ್ಗೆ ಗೊತ್ತು, 0 ಇತ್ತು ಅಂತಂದರೆ O ಆಗುತ್ತೆ, ನೆಕ್ಸ್ಟ್ 1 ಇತ್ತು ಅಂತಂದರೆ M ಆಗುತ್ತೆ, 2 ಇತ್ತು ಅಂತಂದರೆ ಸಕ್ಸಿನಿಕ್ ಆ್ಯಸಿಡ್ ಆಗುತ್ತೆ, 3 ಇತ್ತು ಅಂದರೆ ಗ್ಲುಟಾರಿಕ್ ಆ್ಯಸಿಡ್ ಆಗುತ್ತೆ, 4 ಇತ್ತು ಅಂದರೆ ಅಡಿಪಿಕ್ ಆ್ಯಸಿಡ್ ಆಗುತ್ತೆ, 5 ಇತ್ತು ಅಂದರೆ ಪೊಮಿಡಿಕ್ ಆ್ಯಸಿಡ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ನೀಟಾಗಿ ನೆನ್ಪಿಟ್ಟು. ನೆಕ್ಸ್ಟ್ ಆಯಿತು, ಈಗ ನಾವು ಏನು ಮಾಡಬೇಕು, ಆ್ಯಕ್ಷನ್ ಆಫ್ ಹೀಟ್ ಅಂತ ಹೇಳಬೇಕು. ಇದ್ರ ಮೇಲೆ ಏನು ಆಗ್ತಾ ಇದೆ ಅಂತ ಡೆಫಿನೆಟ್ಲಿ ಒಂದು ಕ್ವಶನ್ ಇದ್ದಿದ್ದೇ ಇರುತ್ತೆ. ವಾಟ್ ಇಸ್ ದ ಎಫೆಕ್ಟ್ ಆಫ್ ಹೀಟ್ ಆನ್ ಎನಿ ಒನ್ ಆಫ್ ದಿ ಡೈಕಾರ್ಬಾಕ್ಸಿಲಿಕ್ ಆ್ಯಸಿಡ್. ನಿಮ್ಗೆ ಇರುವಂಥ ಸಿಲೆಬಸ್ಸಲ್ಲಿರುವಂಥ 4 ಡೈಕಾರ್ಬಾಕ್ಸಿಲಿಕ್ ಆ್ಯಸಿಡಲ್ಲಿ ಸೊ ನಿಮ್ಗೆ ಏನು ಮಾಡ್ತಾರೆ ಅಂದರೆ, ಯಾವ್ದಾದ್ರು ಒಂದು ಡೆಫಿನೆಟ್ ಆಗಿ ಕೇಳ್ತಾರೆ. ನಾಟ್ ಓನ್ಲಿ ಹಿಯರ್, ನಿಮ್ಮದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, ಅಥವಾ ನೀವು ನೆಕ್ಸ್ಟು ನೆಟ್ಟು ಸ್ಲೆಟ್ಟು ಎಕ್ಸಾಮ್ ತೊಗೊಳ್ತೀರಾ ಅಂತ ಇಟ್ಕೊಳ್ಳೋಣ, ಅಲ್ಲೂ ಈ ಥರ ಕ್ವಶನ್ಸ್ ನಿಮಗೆ ಕೇಳ್ತಾ ಹೋಗ್ತಾರೆ. ಹಾಗಾಗಿ ಇದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಸೊ ನಮಗೆ ಗೊತ್ತು, ಇದಕ್ಕೆ ಒಂದು ಟ್ರಿಕ್ ಇದೆ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತಂದರೆ, ನನ್ನ ಜನರಲ್ ಫಾರ್ಮುಲಾ ಗೊತ್ತು, COOH ಟ್ವೈಸ್ ಇದೆ, CH n ಟೈಮ್ಸ್ ಇದೆ. ಇದಕ್ಕೆ ನಂದು ಜನರಲ್ ಫಾರ್ಮುಲಾ ಆಫ್ ಡೈಕಾರ್ಬಾಕ್ಸಿಲಿಕ್ ಆ್ಯಸಿಡ್. ವೇರ್ N ವಿಲ್ ಗೋ ಫ್ರಮ್ 0 to something. 0 ಇತ್ತು ಅಂದರೆ ಆಕ್ಸಾಲಿಕ್ ಆ್ಯಸಿಡ್ ಆಗುತ್ತೆ, 1 ಇತ್ತು, 2 ಇತ್ತು, 3 ಇತ್ತು ಅಂದರೆ ಬೇರೆ ಬೇರೆ ನೇಮ್ ಇದೆ. ಯು ನೋ ಹೌ ಟು ರಿಮೆಂಬರ್ ದಟ್. ಸೊ ಈಗ ಆ್ಯಕ್ಷನ್ ಆಫ್ ಹೀಟ್ ನಾವು ಮಾಡಿಕೊಂಡಾಗ N=0, 1 ಇತ್ತು ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ ಅಂದರೆ, ದೇರ್ ವಿಲ್ ಬಿ ಓನ್ಲಿ ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಡಿಕಾರ್ಬಾಕ್ಸಿಲೇಷನ್ ಆಗುತ್ತೆ ಆನ್ ಹೀಟಿಂಗ್. ಯಾವಾಗ ವೆನ್ N=0 and 1, ವೆನ್ N=2 and 3 ಇತ್ತು ಅಂದಾಗ ಓನ್ಲಿ ವಾಟರ್ ವಿಲ್ ಬಿ ರಿಮೂವ್ಡ್. ಸೊ ಡಿಹೈಡ್ರೇಷನ್ ಆಗುತ್ತೆ. ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಡಿ ಅಂತ ವರ್ಡ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ವೆನ್ ಯು ವಾಂಟ್ ಟು ರಿಮೂವ್ ಸಮಥಿಂಗ್, ಡಿಕಾರ್ಬಾಕ್ಸಿಲೇಷನ್. ಅಡಿಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ಗೆ ಏನಂತ ಕರಿತೀವಿ, ಕಾರ್ಬಾಕ್ಸಿಲೇಷನ್ ಅಂತ ಕರಿತೀವಿ. ರಿಮೂವಲ್ ಅಂತಂದರೆ ಡಿಕಾರ್ಬಾಕ್ಸಿಲೇಷನ್. ಆ ಥರ ಅಡಿಷನ್ ಆಫ್ ವಾಟರ್ಗೆ ಏನಂತ ಕರಿತೀವಿ, ಹೈಡ್ರೇಷನ್ ಅಂತ ಕರಿತೀವಿ. ರಿಮೂವಲ್ ಆಫ್ ವಾಟರ್ಗೆ ಏನು ಹೇಳ್ತೀವಿ, ಡಿಹೈಡ್ರೇಷನ್ ಅಂತ ಹೇಳ್ತೀವಿ. ಸೊ ನಿಮ್ದು N=0 and 1 ಇತ್ತು ಅಂದರೆ ಬರೀ ಕಾರ್ಬನ್ ಡೈಆಕ್ಸೈಡ್ ರಿಮೂವ್ ಆಗ್ತಾ ಇರುತ್ತೆ ಹೀಟ್ ಮಾಡಿದಾಗ. 2 and 3 ಇತ್ತು ಅಂದಾಗ ವಾಟರ್ ಅಷ್ಟು ರಿಮೂವ್ ಆಗ್ತಾ ಇರುತ್ತೆ. 4 and 5 ಇತ್ತು ಅಂತ ಇಟ್ಕೊಂಡಾಗ ವಾಟರ್ ರಿಮೂವ್ ಆಗುತ್ತೆ ಮತ್ತು ಕಾರ್ಬನ್ ಡೈಆಕ್ಸೈಡು ರಿಮೂವ್ ಆಗುತ್ತೆ. ಸೊ ಇಟ್ಸ್ ವೆರಿ ಸಿಂಪಲ್ ಟು ರಿಮೆಂಬರ್. 1 and 2 ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್, 2 and 3 ರಿಮೂವಲ್ ಆಫ್ ವಾಟರ್, 4 and 5 ರಿಮೂವಲ್ ಆಫ್ ಬೋತ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್. ಸೊ ಈ ರೀತಿಯಾಗಿ ನೀವು ನೆನ್ಪಿಟ್ಕೋಬೋದು. ಸೊ ಈಗ ಎಕ್ಸಾಂಪಲ್ನ ನೋಡ್ತಾ ಹೋಗೋಣ. ಸೊ ಅಷ್ಟು ನಾನು ಏನು ಮಾಡ್ತೀನಿ, N=0 and 1 ತೊಗೊಳ್ತೀನಿ. N=0 ಅಂದರೆ ನನಗೆ ಓಮ್ಸ್ ಗ್ಯಾಪ್ನ ನೆನ್ಪಿಟ್ಕೋಬೋದು, ಅಥವಾ ಓಮಾ
ಸಚ್ ಎ ಗುಡ್ ಆ್ಯಪಲ್ ಪೈ ತೊಗೋಬೋದು. N=0 ಆದರೆ ಏನಾಗುತ್ತದು ಆಕ್ಸಾಲಿಕ್ ಆ್ಯಸಿಡ್ ಆಗುತ್ತೆ. ಆಕ್ಸಾಲಿಕ್ ಆ್ಯಸಿಡ್ ಅಂದರೆ ಏನು, COOH ಗ್ರೂಪ್. N=0 ಮತ್ತು 1 ಇತ್ತು ಅಂದಾಗ ದೇರ್ ವಿಲ್ ಬಿ ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿದೆ. ಸೊ ನಾನು ಏನು ಮಾಡಿದೆ, ಫಸ್ಟ್ ಆಕ್ಸಾಲಿಕ್ ಆ್ಯಸಿಡ್ನ ತೊಗೊಂಡೆ. COOH ಗ್ರೂಪ್ ಏನಿದೆಯಲ್ಲ ಅದಕ್ಕೆ ನಾನು ಏನಂತ ಕರಿತೀನಿ, ಆಕ್ಸಾಲಿಕ್ ಆ್ಯಸಿಡ್ ಅಂತ ಕರಿತೀನಿ. ಅದನ್ನು 190 ಡಿಗ್ರಿ ಸೆಂಟಿಗ್ರೇಡ್ಗೆ ಹೀಟ್ ಮಾಡಿದಾಗ ದೇರ್ ವಿಲ್ ಬಿ ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಅಲ್ಲಿ ರೆಡ್ ಮಾರ್ಕ್ ಹಾಕಿ ತೋರಿಸಿದ್ದೀನಿ. ಕಾರ್ಬನ್ ಡೈಆಕ್ಸೈಡ್ ರಿಮೂವ್ ಆಗುತ್ತೆ. ಅವಾಗ ನಿಮ್ಗೆ ಏನಾಗುತ್ತೆ ಅಂದರೆ HCOOH ಫಾರ್ಮೇಷನ್ ಆಗುತ್ತೆ. ಆಕ್ಸಾಲಿಕ್ ಆ್ಯಸಿಡ್ನ ಹೀಟ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಫಾರ್ಮಿಕ್ ಆ್ಯಸಿಡ್ ಬರ್ತಾ ಹೋಗುತ್ತೆ. ಅದೇ ರೀತಿ ನೆಕ್ಸ್ಟ್ ಏನು ಮಾಡಿದೆ, ನಾನು CH2ಗೆ 1 ತೊಗೊಂಡಿದ್ದೀನಿ. ಇಲ್ಲಿ CH2 1 ತೊಗೊಂಡ್ರೆ ಅಲ್ಲೂ ಏನು ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ N=1 ಆಯಿತು ಅಂದರೆ ಅದಕ್ಕೆ ಏನಂತ ಕರಿತೀವಿ ನಾವು, ಓಮಾ ಅಂತ ಅಥವಾ ಓಮ್ಸ್ ಗ್ಯಾಪ್ ಅಂತ ತೊಗೊಂಡ್ರೆ ನೀವು OM ಆದಮೇಲೆ M ಬರುತ್ತೆ. M ಅಂದರೆ ಏನು ಆ್ಯಸಿಡ್ ಇದೆ, ಆ್ಯಸಿಡ್ನ ನೆನ್ಪಿಟ್ಕೊಳ್ಳಿ. ಅದ್ರ ಪ್ರಕಾರ ಅದನ್ನು 140 ಡಿಗ್ರಿಗೆ ಹೀಟ್ ಮಾಡಿದಾಗ ಎಗೇನ್ ಅಲ್ಲೂ ದೇರ್ ವಿಲ್ ಬಿ ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್. ದೇರ್ ಬೈ ಯು ಆರ್ ಗೋಯಿಂಗ್ ಟು ಗೆಟ್ CH3COOH ಬರುತ್ತೆ. ಹಂಗಾಗಿ ನಿಮಗೆ ದಟ್ಸ್ ದ ವೇ ಯು ಕ್ಯಾನ್ ಈಸಿಲಿ ರಿಮೆಂಬರ್. ಇಫ್ ಇಟ್ ಇಸ್ ಎ ಕಾರ್ಬನ್ಗೆ ಏನು ಫಾರ್ಮುಲಾ ಬರ್ತೀವಿ, ಜನರಲ್ ಫಾರ್ಮುಲಾ ಬರ್ತೀವಿ, ಅಲ್ಲಿ N=0 1 ಇತ್ತು ಅಂದರೆ ದೇರ್ ವಿಲ್ ಬಿ ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಡಿಕಾರ್ಬಾಕ್ಸಿಲೇಷನ್ ರಿಯಾಕ್ಷನ್ ಆಗುತ್ತೆ. ಆಕ್ಸಾಲಿಕ್ ಆ್ಯಸಿಡು ಮತ್ತು ನಿಮಗೆ ಮ್ಯಾಲಿಕ್ ಆ್ಯಸಿಡ್ ಅವೆರಡಕ್ಕೂ ಏನಾಗುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ರಿಮೂವ್ ಆಗಿಬಿಡುತ್ತೆ. ಸೊ ಆ ಜಾಗಕ್ಕೆ ಏನಾಗುತ್ತೆ, ಬಂದು ಕೂತ್ಕೊಳ್ಳುತ್ತೆ. ಸೊ ಫಸ್ಟ್ ಕೇಸಲ್ಲಿ ಆಕ್ಸಾಲಿಕ್ ಆ್ಯಸಿಡ್ನ ಹೀಟ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಫಾರ್ಮಿಕ್ ಆ್ಯಸಿಡ್ ಬಂತು. ಅದೇ ಥರ ನೀವು ಮ್ಯಾಲಿಕ್ ಆ್ಯಸಿಡ್ನ ಹೀಟ್ ಮಾಡಿದ್ರೆ ನಿಮಗೆ ಅಸ್ಟಿಕ್ ಆ್ಯಸಿಡ್ ಬರುತ್ತೆ. ಸೊ ಈ ಥರ ನೆನ್ಪಿಟ್ಕೋಬೇಕು. ಈಗ ನೆಕ್ಸ್ಟ್ ತೊಗೊಳ್ತೀನಿ, N=2 and 3 ತೊಗೊಳ್ತೀನಿ. ಸೊ N=2 and 3 ಏನಾಯಿತು, ನನ್ನ ಥರ್ಡ್ ಕಾರ್ಬನ್ ಆಟಮ್ ಬರ್ತಾ ಇದೆ. ಥರ್ಡ್ ಕಾರ್ಬನ್ ಆಟಮ್ ಅಂದರೆ ಏನಾಗುತ್ತೆ, ಸಕ್ಸಿನಿಕ್ ಆ್ಯಸಿಡ್ ಇರುತ್ತೆ. ಸಕ್ಸಿನಿಕ್ ಆ್ಯಸಿಡ್ನ ತೊಗೊಳ್ತಾ ಇದ್ದೀನಿ. ಅಲ್ಲೇನಾಗುತ್ತೆ ಅಂದರೆ ದೇರ್ ವಿಲ್ ಬಿ ರಿಮೂವಲ್ ಆಫ್ ವಾಟರ್ ಅಂತ ಹೇಳಿದೆ. ಸೊ ಅದಕ್ಕೆ ಡಿಹೈಡ್ರೇಷನ್ ಆಗುತ್ತೆ. ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ದೀನಿ, ಆ ಕಾಂಪೌಂಡ್ನ ತೊಗೊಂಡಿದ್ದೀನಿ, ಡಿಹೈಡ್ರೇಷನ್ ಮಾಡಿದ್ದೀನಿ. ರೆಡ್ಡಲ್ಲಿ ತೋರಿಸಿದ್ನಲ್ಲ ಡಿಹೈಡ್ರೇಷನ್ ತೊಗೊಂಡಿದ್ದೀನಿ. ಅವಾಗ ನನಗೆ ಏನು ಉಳಿಯುತ್ತಲ್ಲ ಅದು ಏನಾಗುತ್ತೆ ಅಂತ ನೀವು ನೋಡಿದ್ರೆ ಅವಾಗ ಅದೇನಾಗುತ್ತೆ ಅಂದರೆ ಕರೆಸ್ಪಾಂಡಿಂಗ್ ಅನ್ಹೈಡ್ರೇಟ್ಸ್ನ ಫಾರ್ಮ್ ಮಾಡ್ತಾ ಇದೆ. ಇಲ್ಲಿ OH ಹೋಯ್ತು, ಇಲ್ಲಿ H ಹೋಯ್ತು. ನನಗೆ ಏನು ಉಳಿತು ಅಂದರೆ CO ಡಬಲ್ ಬಾಂಡ್ O ಬಂತು. ಸೊ ಈ ಕಾಂಪೌಂಡ್ಗೆ ನಾವು ಏನಂತ ಕರಿತೀವಿ, ಅನ್ಹೈಡ್ರೈಡ್ ಅಂತ ಕರಿತೀವಿ. ಸೊ ಕರೆಸ್ಪಾಂಡಿಂಗ್ ಅನ್ಹೈಡ್ರೇಟ್ ಬರುತ್ತೆ. ಸೊ ಸಕ್ಸೋನಿಕ್ ಆ್ಯಸಿಡ್ನ ತೊಗೊಂಡ್ರೆ ಸಕ್ಸಿನಿಕ್ ಅನ್ಹೈಡ್ರೇಟ್ ಬರುತ್ತೆ. ಗ್ಲುಟಾರಿಕ್ ಆ್ಯಸಿಡ್ನ ತೊಗೊಂಡ್ರೆ ಬೇರೆ N=3 ತೊಗೊಂಡ್ರೆ ಅವಾಗ ಏನಾಗುತ್ತೆ, ನಮಗೆ ಗ್ಲುಟಾರಿಕ್ ಅನ್ಹೈಡ್ರೇಟ್ ಬರುತ್ತೆ. ಸೊ ನಿಮ್ದು ಏನಾದರೂ N=2 ಅಥವಾ 3 ಇತ್ತು ಅಂತಂದರೆ ದೇರ್ ವಿಲ್ ಬಿ ರಿಮೂವಲ್ ಆಫ್ ವಾಟರ್, ಡಿಹೈಡ್ರೇಷನ್ ಆಗುತ್ತೆ, ಕರೆಸ್ಪಾಂಡಿಂಗ್ ಅನ್ಹೈಡ್ರೇಟ್ಸ್ ಬರುತ್ತೆ. 0 and 1 ಮಾಡಿದ್ರೆ ಏನಾಗುತ್ತೆ, ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆಯಿತು, ಕರೆಸ್ಪಾಂಡಿಂಗ್ ಆ್ಯಸಿಡ್ ಬರ್ತಾ ಇತ್ತು, ಮಾನೋಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಬರ್ತಾ ಹೋಗ್ತಾ ಇದೆ. ಆದರೆ ಇದು 2 and 3 ಇತ್ತು ಅಂದರೆ ಡಿಹೈಡ್ರೇಷನ್ ಆಗಿ ಕರೆಸ್ಪಾಂಡಿಂಗ್ ಅನ್ಹೈಡ್ರೇಟ್ಗೆ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಹೈಯರ್ ತೊಗೊಳ್ಳೋಣ. ಇಲ್ಲೇನಾಗ್ತಿದೆ, N=4 and 5 ತೊಗೊಂಡಿದ್ದೀನಿ. N=4 and 5 ಅಂದರೆ ಏನಾಗುತ್ತೆ, ಎ ಅಂತಂದರೆ ಈಗ N=4 ಆಯಿತು ಅಂದರೆ ನನಗೆ ಓಮ್ಸ್ ಗ್ಯಾಪ್ ತೊಗೋಬೋದು ಅಥವಾ ಸಚ್ ಗುಡ್ ಆ್ಯಪಲ್ ಪೈ ಅಂದರೆ ಎ ಬರ್ತಾ ಇದೆ. ಎ ಅಂದರೆ ಅಡಿಪಿಕ್ ಆ್ಯಸಿಡ್ ಇದೆ, P ಅಂತಂದರೆ ಪೊಮೊಟಿಕ್ ಆ್ಯಸಿಡ್ ಇದೆ. ಸೊ ಎರಡೂ ಏನು ಮಾಡ್ತೀನಿ ನಾನು 300 ಡಿಗ್ರಿ ಸೆಂಟಿಗ್ರೇಡ್ಗೆ ಹೀಟ್ ಮಾಡ್ತೀನಿ. ಹೀಟ್ ಮಾಡಿದ್ರೆ ಇಲ್ಲೇನಾಗುತ್ತೆ ಅಂದರೆ ದೇರ್ ವಿಲ್ ಬಿ ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಸೊ ಕಾರ್ಬನ್ ಡೈಆಕ್ಸೈಡ್ ರಿಮೂವ್ ಆಗ್ತಾ ಇದೆ ಮತ್ತು ವಾಟರು ರಿಮೂವ್ ಆಗ್ತಾ ಇದೆ. ಸೊ ಕಾರ್ಬನ್ ಡೈಆಕ್ಸೈಡ್ ರಿಮೂವ್ ಆಗ್ತಾ ಇದೆ ಮತ್ತು ವಾಟರು ರಿಮೂವ್ ಆಗ್ತಾ ಇದೆ. ಆವಾಗ ನಿಮ್ಗೆ ಏನು ಪ್ರಾಡಕ್ಟ್ ಬರ್ತಲ್ಲ ಅದೇನಾಗಿರುತ್ತೆ ಅಂದರೆ ಸೈಕ್ಲಿಕ್ ಕೀಟೋನ್ ಆಗಿರುತ್ತೆ. CH2 4 ಟೈಮ್ಸ್ ಹಾಗೆ ಇದೆ, C ಡಬಲ್ ಬಾಂಡ್ O ಬರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಸೈಕ್ಲಿಕ್ ಕೀಟೋನ್ ಅಂತ ಕರಿತೀವಿ. ಸೊ ನಾನು ಐ ಸ್ಟಾರ್ಟೆಡ್ ವಿತ್ ಅಡಿಪಿಕ್ ಆ್ಯಸಿಡ್. ಸೊ ನನಗೆ ಏನಾಗುತ್ತೆ ಅಂದರೆ ಪೆಂಟನೋನ್ ಬರ್ತಾ ಹೋಯಿತು. ಸೊ ಈ ಥರ ಏನಾಯಿತು, ಅಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು, ಡಿಹೈಡ್ರೇಷನು ಮಾಡ್ತಾ ಇದ್ದೀನಿ, ಡಿಕಾರ್ಬಾಕ್ಸಿಲೇಷನು ಮಾಡ್ತಾ ಇದ್ದೀನಿ. ಎರಡೂ ಆಗ್ತಾ ಇದೆ. ಐ ಆಮ್ ಹೀಟಿಂಗ್ ಅಟ್ ಎ ಹೈಯರ್ ಟೆಂಪರೇಚರ್. ಸೊ ಹೈಯರ್ ಟೆಂಪರೇಚರ್ಗೆ ಆಗ್ತಾ ಇದೆ ಅಂದರೆ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ. ನಿಮ್ಗೆ ಗೊತ್ತು, ಯಾವುದೇ ಒಂದು 2 COOH ಗ್ರೂಪ್ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್, ದೇ ಟ್ರೈ ಟು ರಿಪಲ್ ಈಚ್ ಅದರ್. ಸೊ ಹಾಗಾಗಿ ಇಲ್ಲೇನಾಗ್ತಾ ಇದೆ, CH ಗ್ರೂಪ್ ಅಂದರೆ ಏನಾಗ್ತದೆ, N ಜಾಸ್ತಿ ಆಗ್ತಾ ಇದ್ದಂಗೆ ಅವೆರಡು ಮಧ್ಯೆ ಎರಡು ಟರ್ಮಿನಲ್ COOH ಗ್ರೂಪ್ ಇರೋವಂಥ ಡಿಸ್ಟೆನ್ಸ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಟೆಂಪರೇಚರನ್ನು ಜಾಸ್ತಿ ಆಗ್ತಾ ಇದೆ. ಅದೇ ಥರ ನಾನು ಲಾಸ್ಟ್ ಆ್ಯಸಿಡ್ನ ತೊಗೊಂಡೆ, ಅದನ್ನು ಹೀಟ್ ಮಾಡ್ತೀನಿ. ಅಲ್ಲೂ ಏನಾಗುತ್ತೆ, ದೇರ್ ವಿಲ್ ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಸೊ ಕರೆಸ್ಪಾಂಡಿಂಗ್ ನಿಮಗೆ ಸೈಕ್ಲಿಕ್ ಕೀಟೋನ್ ಬರುತ್ತೆ, ಇಲ್ಲಿ ಸೈಕ್ಲೋಹೆಕ್ಸನೋನ್ ಬರ್ತಾ ಇದೆ. ಸೊ ಈ ರೀತಿಯಾಗಿ ನೀವು ಈಸಿಯಾಗಿ ನೆನ್ಪಿಟ್ಕೋಬೋದು. ಸೊ ಡೈಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಎಷ್ಟು ಡೈಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇದೆ ಅಂದರೆ ಡೈಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂದ್ರೆ ಏನು, 2 COOH ಗ್ರೂಪ್ ಇದ್ದರೆ ನಿಮ್ಮ ಕಾಂಪೌಂಡಲ್ಲಿ ಅಂಥದಕ್ಕೆ ನಾವು ಡೈಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ ಕರಿತೀವಿ. ಅವು ಯಾವಾಗ COOH ಗ್ರೂಪು ಟರ್ಮಿನಲ್ ಸೈಡಲ್ಲೇ ಇರುತ್ತೆ. ಇನ್ ಬಿಟ್ವೀನ್ ನಮ್ಗೆ ಏನಾಗಿರ್ಬೋದು, CH2 ಗ್ರೂಪ್ ಇರ್ಬೋದು. ಆ CH2 ಗ್ರೂಪ್ 1 ಇರ್ಬೋದು ಅಥವಾ 5 ಇರ್ಬೋದು. ಸೊ 1 and 2 ಇತ್ತು ಅಂದರೆ ಆ್ಯಕ್ಷನ್ ಆಫ್ ಹೀಟ್ ಮಾಡಿದಾಗ ನನಗೆ ಏನಾಗುತ್ತೆ, ದೇರ್ ವಿಲ್ ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್. 2 and 3 ತೊಗೊಂಡ್ರೆ ದೇರ್ ವಿಲ್ ಬಿ ರಿಮೂವಲ್ ಆಫ್ ವಾಟರ್. 4 and 5 ತೊಗೊಂಡ್ರೆ ದೇರ್ ವಿಲ್ ಬಿ ರಿಮೂವಲ್ ಆಫ್ ಬೋತ್ ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಸೊ 0 and 1 ಇತ್ತು ಅಂತಂದ್ರೆ ಏನಾಗುತ್ತೆ, ನಿಮಗೆ ಕರೆಸ್ಪಾಂಡಿಂಗ್ ಮಾನೋಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಬರುತ್ತೆ.
2 and 3 ಇತ್ತು ಅಂದರೆ ಕರೆಸ್ಪಾಂಡಿಂಗ್ ಅನ್ಹೈಡ್ರೇಟ್ಸ್ ಬರ್ತಾ ಹೋಗುತ್ತೆ. 4 and 5 ಇತ್ತು ಅಂತಂದರೆ ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಸೈಕ್ಲಿಕ್ ಕೀಟೋನ್ ಬರುತ್ತೆ. ದಿಸ್ ವೇ ಯು ಕೆನ್ ಈಸಿಲಿ ರಿಮೆಂಬರ್. ಇಟ್ಸ್ ಎ ಇಂಪಾರ್ಟೆಂಟ್ ಕ್ವಶನ್, 2 ಮಾರ್ಕಿಗೆ ನಿಮಗೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.